ಸರ್ ಈ ನಟರಿಗೆ ಅಂದ್ರೆ ಕಲಾವಿದರಿಗೆ ಈ ತರದೊಂದು ಸ್ಥಿತಿ ಬರಬಾರ್ದು. ಸೊ ಅದೊಂದು ಸ್ಥಿತಿ ಬಂದಿದೆ. ಈಗ ಏನಾದರೂ ಪ್ಲಾನ್ ಬೇರೆ ಕಡೆ ಎಲ್ಲಾದರೂ ಮಾಡುವಂಥದ್ದು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಆ ಥರ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅದು ವಿಚಾರಿಸಿದ್ವಿ. ನಾನು ಜೋಸೆಮನ್ ಅವ್ರಿಗೆ ಕಾಲ್ ಮಾಡಿದ್ದೆ. ಜೋಸೆಮನ್ ಅವ್ರು ಇನ್ನೊಬ್ರಿಗೆ ಕಾಲ್ ಮಾಡಿ ಅದನ್ನು ವಿಚಾರಿಸಿದ್ವಿ. ಡೇವಿಡ್ ಅಂತ ಡೇವಿಡ್ ಅಂತ ಇನ್ನೊಬ್ರು ಇದ್ದಾರೆ ಡೈರೆಕ್ಟರ್, ಅವರನ್ನು ಕಾಲ್ ಮಾಡಿದ್ರು. ಅವ್ರು ಕೇರಳದಲ್ಲಿ ಇದ್ದಾರೆ. ಸೊ ಅವರು ಕಾಲ್ ಮಾಡಿದ್ರು. ಜೋಸೆಮನ್ ಎಲ್ಲ ಕಡೆ ವಿಚಾರಿಸಿ ಅವ್ರದ್ದೊಂದು ಪದ್ಧತಿ ಇದೆಯಂತೆ. ಅವರು ಎಲ್ಲಿ ಮನೆ ಇರುತ್ತೋ ಆ ಮನೆಗೆ ಹತ್ರದಲ್ಲಿ ಅವರು ಯಾವ ಚರ್ಚ್ಗೆ ಹೋಗ್ತಾರೆ ಏನು ಅನ್ನೋದು ಅವರು ಅಲ್ಲಿ ಏನೋ ಎಂಟ್ರಿ ಮಾಡ್ಸಿರ್ಬೇಕಂತೆ. ಅದೇನೋ ಕಾರ್ಡ್ ಏನೋ ಕೊಟ್ಟು ಅದೇನೋ ಹೆಸರು ಬರ್ಸಿರ್ತಾರೆ ಅಂತ ಏನು ಹೇಳಿದ್ರು. ಆ ಥರ ಅವ್ರದ್ದು ತುಂಬಾ ಪ್ರೊಸೀಜರ್ಸ್ ಇದೆ ಅಂತೆ. ಆ ಥರ ಇದ್ರೆ ಮಾತ್ರ ಅವರು ಮಾಡೋದಂತೆ. ಅದೊಂದು ಅದು ಬಿಟ್ಟು ಅವ್ರಿಗೆ ಸೊ ಅದೇನೋ ಫಾದರ್ ಏನೋ ಚೇಂಜ್ ಆಗಿದ್ದಾರಂತೆ. ಸೊ ಈ ತರ ಈಗ ಅವ್ರದ್ದೊಂದು ಪ್ರೊಸೀಜರು. ಈಗ ನಮ್ಮ ಹಿಂದೂ ಲೆಕ್ಕದಲ್ಲಿ ಬಂದ್ರೆ ನಮ್ದೊಂದು ಪ್ರೊಸೀಜರು. ಯಾಕಂದ್ರೆ ಫ್ಯಾಮಿಲಿ ಅವ್ರು ಬರ್ಬೇಕು ಮೇಯ್ನ್ ಅಮ್ಮ. ಈ ಫ್ಯಾಮಿಲಿ ಅವ್ರು ಇಲ್ಲ. ಈಗ ಏನಾಗುತ್ತೋ ನೋಡಿ ನಾವು ಕಾಯ್ತಾ ಇದೀವಮ್ಮ. ಅದಕ್ಕೋಸ್ಕರ ಆಯ್ತು. ಅವರು ತುಂಬಾ ಒಳ್ಳೆ ಟ್ಯಾಲೆಂಟೆಡ್. ತುಂಬಾ ಅವರು ಗೊತ್ತು ಪೊಲೀಸ್ ಸ್ಟೋರಿ ಅವರೇ ರೈಟ್ರು. ಆಮೇಲೆ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಅಗ್ನಿ ಐಪಿಎಸ್ ಮಾಡಿದ್ರು ನೋಡಿ. ಪೊಲೀಸ್ ಸ್ಟೋರಿ ಮಾಡಿದ್ರು. ರಾಕ್ಲೈನ್ ವೆಂಕಟೇಶ್ ಅವ್ರ ಸಿನಿಮಾ ಮಾಡಿದ್ರು ಅಗ್ನಿ ಐಪಿಎಸ್. ಅದಾದ್ಮೇಲೆ ದೇವರಾಜ್ ಅವ್ರದ್ದು ಸಿನಿಮಾ ಜೈನ್ ಅಂತ ಡೈರೆಕ್ಷನ್ ಮಾಡಿದ್ರು. ಆಮೇಲೆ ಸುಪಾರಿ ಅಂತ ಅವ್ರ ಡೈರೆಕ್ಷನ್ ನಾನು ಹೀರೋಗಿ ಆಕ್ಟ್ ಮಾಡಿದೆ. ಅದು ಬಿಟ್ಟು ಇನ್ನೊಂದು ಸಿನಿಮಾ ಪೊಲೀಸ್ ಡಾಗ್ ಅಂತ ಅವ್ರ ಡೈರೆಕ್ಟರ್ ನಾನು ಹೀರೋ. ಆಮೇಲೆ ನಾನು ಕುಮಾರ್ ಬಂಗಾರಪ್ಪ ಆಮೇಲೆ ಇನ್ನೊಬ್ರು ಆರ್ಟಿಸ್ಟ್ ಮಾಡಿದ್ವಿ. ಅದು ಪೊಲೀಸ್ ಹಿಸ್ಟ್ರಿ ಅಂತ. ಅದು ಮುಗ್ದಿತ್ತು ಸಿನಿಮಾ. ಅದಾದ್ಮೇಲೆ ಕಿಂಗ್ ಫಿಶರ್ ಅಂತ ಒಂದು ಸಿನಿಮಾ ಮಾಡ್ಬೇಕಂತ ಓಡಾಡ್ತಾ ಇದ್ರು. ಅದೇನೋ ಪ್ರಾಬ್ಲಮ್ ಆಗಿ ಅದು ಸ್ಟಾಪ್ ಆಯ್ತು. ಈ ತರ ಆಮೇಲೆ ಸುಮಾರು ಸಿನಿಮಾಗಳಿಗೆ ಡೈಲಾಗ್ಸ್ ಬರ್ದಿದ್ದಾರೆ. ಒಳ್ಳೆ ವ್ಯಕ್ತಿ ಆಕ್ಚುಲಿ ಒಳ್ಳೆ ವ್ಯಕ್ತಿ ಪಾಪ. ಮೇಯ್ನು ಅವ್ರೇನಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾರಿಗೂ ಗೊತ್ತಿಲ್ಲ. ಸೊ ಅದು ಬಹಳನೇ ಬೇಜಾರಾಗುತ್ತೆ. ಆಮೇಲೆ ಒಳ್ಳೆ ಟ್ಯಾಲೆಂಟೆಡ್ ಅವ್ರ ಆರ್ಟಿಸ್ಟಲ್ಲೂ ಒಳ್ಳೆ ಟ್ಯಾಲೆಂಟು, ರೈಟ್ರಲ್ಲೂ ಒಳ್ಳೆ ಟ್ಯಾಲೆಂಟು. ಸೊ ಅಂತ ಒಬ್ಬ ವ್ಯಕ್ತಿ ಈಗ ಇಲ್ಲ ಅನ್ನೋದು ತುಂಬಾ ಇಂಡಸ್ಟ್ರಿಗೆ ದೊಡ್ಡ ನಷ್ಟ.